ಪಾತಕೋಟೆ ಲಕ್ಷ್ಮೀಪುರ ಸಂಪರ್ಕ ರಸ್ತೆ ಒತ್ತುವರಿ ತೆರವಿಗೆ ಆಗ್ರಹಿಸಿ ಧರಣಿ. ಶ್ರೀನಿವಾಸಪುರ ತಾಲೂಕಿನ ಪಾತಕೋಟೆ ಹಾಗೂ ಲಕ್ಷ್ಮೀಪುರ ಗ್ರಾಮದ ಸಂಪರ್ಕ ರಸ್ತೆಯನ್ನು ಪ್ರಭಾವಿ ವ್ಯಕ್ತಿಗಳು ಮೂಲ ನಕ್ಷೆಯ ಪ್ರಕಾರ ಇರುವ ದಾರಿಯನ್ನು ಒತ್ತುವರಿ ಮಾಡಿಕೊಂಡಿರುವುದರಿಂದ ಸಾರ್ವಜನಿಕರಿಗೆ ಸಂಚಾರ ದುಸ್ತರವಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ರಸ್ತೆ ಮಾರ್ಗವನ್ನು ಜೆಸಿಬಿ ಮೂಲಕ ಚರಂಡಿಯ ರೂಪದಲ್ಲಿ ತೋಡಿರುವ ಪರಿಣಾಮ ವಾಹನಗಳು, ಕೂಲಿ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ಓಡಾಡಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಸಂಬಂಧ ಗ್ರಾಮಸ್ಥರು ದಿನಾಂಕ 3/5/2023ರಿಂದಲೇ ತಾಲೂಕು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗೆ ಹಲವು ಮನವಿ ಪತ್ರಗಳನ್ನು ಸಲ್ಲಿಸಿ ರಸ್ತೆ ತೆರವುಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದರು. ಬಳಿಕ ದಿನಾಂಕ 18/10/2023ರಂದು ತಹಶೀಲ್ದಾರ್ ಅವರು ಭೂ ಮಾಪನ ಇಲಾಖೆ, ರಾಜಸ್ವ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಪಾತಕೋಟೆ ಲಕ್ಷ್ಮೀಪುರ ಸಂಪರ್ಕ ರಸ್ತೆಯ ಅಳತೆ ಕಾರ್ಯವನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದರು ಎನ್ನಲಾಗಿದೆ. ಆದರೂ ಇದುವರೆಗೆ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳದ ಹಿನ್ನೆಲೆ ಗ್ರಾಮಸ್ಥರ ಅಸಮಾಧಾನ ತಾರಕಕ್ಕೇರಿದ್ದು, ದಿನಾಂಕ 21/5/2026ರಂದು ಬೆಳಗ್ಗೆಯಿಂದಲೇ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಲಾಯಿತು. ಈ ಧರಣಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ರಸ್ತೆ ಒತ್ತುವರಿ ತೆರವುಗೊಳಿಸಿ ತಕ್ಷಣ ರಸ್ತೆ ನಿರ್ಮಿಸಬೇಕೆಂದು ಘೋಷಣೆಗಳನ್ನು ಕೂಗಿದರು. ಸ್ಥಳಕ್ಕೆ ಆಗಮಿಸಿದ ಕಸಬಾ ಆರ್.ವೈ ಅವರು ಕಾನೂನುಬದ್ಧವಾಗಿ ರಸ್ತೆ ಮಾಡಿಕೊಡುವ ಭರವಸೆ ನೀಡಿದರು. ಧರಣಿ ನಿರತರು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಮುಂದುವರಿಸಿದರು. ಬಳಿಕ ತಾಲೂಕು ತಹಶೀಲ್ದಾರ್ ಅವರು ಪಾತಕೋಟೆ ಗ್ರಾಮದ ಜನರೊಂದಿಗೆ ಮಾತುಕತೆ ನಡೆಸಿ 21 ದಿನಗಳೊಳಗೆ ರಸ್ತೆ ಒತ್ತುವರಿ ತೆರವುಗೊಳಿಸಿ ಮೂಲ ನಕ್ಷೆಯ ಪ್ರಕಾರ ರಸ್ತೆ ಅಳತೆ ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ಧರಣಿ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಭದ್ರತೆ ಒದಗಿಸಿತ್ತು. ಗ್ರಾಮಸ್ಥರು ಅಧಿಕಾರಿಗಳ ಭರವಸೆ ಈ ಬಾರಿ ಕಾರ್ಯರೂಪಕ್ಕೆ ಬರಬೇಕೆಂದು ಆಗ್ರಹಿಸಿದ್ದಾರೆ. ಕಾಲುವೆ ಹಾಕ್ತಾರೆ, ಹೋಗ್ಬೇಕು ಏನ್ ಬರ್ಬೇಕು ಹೇಳಿ. ರೋಡ್ ಇಲ್ಲ, ಹೆಣ್ಮಕ್ಳು 10 ಗಂಟೆನಲ್ಲಿ ಹೋಗ್ತೀವಿ ನಾವು ಕೆಲಸ ಮಾಡ್ಕೊಂಡು. ಪಾಯಿಂಟ್ ಬಿತ್ತೋಗ್ಬಿಟ್ಟು ಕಾಲೇ ಮುದ್ದಾಗಿದೆ. ಕಾಲೇ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಸರ್ಕಾರಿ ರಸ್ತೆ ಆಗಿದೆ. ಸರ್ಕಾರಿ ರಸ್ತೆ ನಕ್ಷೆ ವ್ಯವಸ್ಥೆನಾ ಎಲ್ಲಿಂದ ಎಲ್ಲಿ ಹೋಗ್ತದೆ? ಒಬ್ರೆ ಸರ್ವೇಯರ್ ತಾಲೂಕ್ ಸರ್ವೇಯರ್ ನಾವ್ ಹೇಳ್ತಾ ಇದೀವಲ್ಲ, ಈಗ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಲಕ್ಷ್ಮೀಪುರ ಪಂಚಾಯತಿನಲ್ಲಿ ನಾವು ಪಾತಕೋಟೆಗೆ ರೋಡ್ ಇಲ್ಲ ಸರ್, ಓಡಾಡಕ್ಕೆ ಅನುಕೂಲ ಇಲ್ಲ. ಅಲ್ಲಿ ರೋಡಕ್ಕೆ ಹೋದ್ರೆ ಜಮೀನವರು ರವೀನರಿಗೆ ಅಂತ ಬರೋಕ್ಕಾಗಲ್ಲ, ಬಿಡ್ತಾ ಇಲ್ಲ. ತಹಸೀಲ್ದಾರ್ ಬಂದು ರೋಡ್ ಸಮಸ್ಯೆ ಬಂದು ನಾವು ಹೆಣ್ಮಕ್ಳು ತಿರುಗ್ತಾನೆ ಇದ್ದೀವಿ. ಕೂಲಿ ಮಾಡೋರು ಡೈಲಿ ಮಕ್ಕಳು ನೋಡ್ಸ್ಕೊಂಡವರು, ನಮ್ಗೆ ತುಂಬ ವ್ಯಾನ್ ಇಲ್ಲ, ಮಕ್ಕಳಿಗೆ ತುಂಬ ಕಷ್ಟ ಆಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದೀವಿ, ತುಂಬ ಪ್ರಾಬ್ಲಮ್ ಆಗಿದೆ. ನಮ್ಗೆ 1 ಕಿಲೋಮೀಟ್ರ್ ಇದೆ, ಮಕ್ಕಳು ವಯಸ್ಸಾದವರು ಇಳ್ಕೊ ಬರೋಕ್ಕೆ ಆಗ್ತಾ ಇಲ್ಲ. ಕರೆಂಟ್ ಹೋದ್ರೆ ಇಳ್ಕೊಳಕ್ಕೆ ತುಂಬ ತೊಂದರೆ ಆಗ್ತದೆ. ಹತ್ರ ಹಾಕ್ಸ್ಬೇಕು. ಪಂಚಾಯತಿನಲ್ಲಿ ಏನೇನು ಹೇಳಿದ್ರೆ ಏನು ಮಾತಾಡ್ತಾ ಇಲ್ಲ. ನಮಗೆ ಅಂಗನವಾಡಿ ಇಲ್ಲ, ಗೌರ್ಮೆಂಟ್ ಏರಿ ಇಲ್ಲ, ನಮ್ಮೂರಿಗೆ ಸರಿಯಾಗಿ ಕ್ಲೀನ್ ಇಲ್ಲ, ರೋಡ್ ಸಮಸ್ಯೆ ಇದೆ, ಯಾರು ಪರಿಶೀಲನೆ ಮಾಡ್ತಾ ಇಲ್ಲ. ಏನಕ್ಕೆ ಹೋಗ್ಲೇ ಬಿಡಿ ಅಂತಾರೆ, ಹೆಂಗ್ ಹೋಗೋದು ನಾವು?
ತಹಸೀಲ್ದಾರ್ ಒಂದು ದಿವಸ ಸಿಕ್ಕಲಿಲ್ಲ ನನಗೆ. ಒಂದು ದಿವಸ ಬಂದರು, ನೆನ್ನೆ ಡೇಟ್ ಕೊಟ್ಟಿದ್ರು, ಬರ್ತೀವಿ ಅಂತ ಹೇಳಿದ್ರು, ಬರಲಿಲ್ಲ. ಬೆಳಗ್ಗಿಂದ ಇಲ್ಲಿ ಕಾತಿದ್ದೀವಿ, ಊಟ ಇಲ್ಲ, ತಿಂಡಿ ಇಲ್ಲ, ನೀರು ಇಲ್ಲ, ತುಂಬ ಸಮಸ್ಯೆ ಆಗಿದೆ ಸರ್. ಅಲ್ಲ, ಈಗ ನೀವು ಬೆಳಗ್ಗೆಯಿಂದ ಬಂದಿದ್ದೀರಲ್ಲ, ಈಗ ನಿಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಇರಲಿಲ್ಲ ಅಲ್ಲೇ? ಮೆಂಬರ್ಗಳಿಲ್ಲ ಸರ್, ಇದ್ರೂ ಪ್ರಯೋಜನ ಇಲ್ಲ. ಅಲ್ಲ, ಇವಾಗ ನೋಡಿದ್ದಾರೆ ಅಂತಂದ್ರೆ ನಾನು ಹೆಂಗ್ ಮಾಡ್ಲಿ? ನನ್ನ ಹತ್ರ ಗ್ರಾಮ ಠಾಣೆ ನಕ್ಷೆ ಸುಮಾರು ವರ್ಷಗಳಿಂದ ಇದು ದಾರಿನೇ ಅದನ್ನೇ ನಾನು ಗ್ರಾಮ ಠಾಣೆ ನಾನು ಹೆಂಗ್ ಲೆಕ್ಕ ಕೊಡಕ್ಕಾಗತ್ತೆ? ಗ್ರಾಮ ಠಾಣೆ ಇಲ್ಲ ಸರ್, ಗ್ರಾಮ ಠಾಣೆ ಇವಾಗ ನಮಗೆ ರೋಡ್ ನಕಾಸಲ್ಲಿ 8 ಅಡಿ ಇದೆ. ನಮಗೆ ಪಾತ್ಕೋಟೆಗೆ ರೋಡ್ ಬೇಕು, ಹೆಣ್ಮಕ್ಳು ಓಡಾಡೋಕ್ಕೆ. ಗೌರ್ಮೆಂಟಲ್ಲಿ ಎಷ್ಟಿದೆ ಅಷ್ಟು ಕೊಟ್ಟರೆ ಸಾಕು. ನಮಗೆ ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಜಮೀನು ಬಂದು ಬಿಡಿಸ್ಕೊಳಕ್ಕೆ ಹೇಳ್ತಾ ಇದ್ದೀವಿ. ತಹಸೀಲ್ದಾರ್ನ ಬಂದು ಪರಿಶೀಲನೆ ಮಾಡಿಬಿಟ್ಟು ನಮ್ಮ ರೋಡ್ ಸಾಕು ಸರ್. ಈಗ ಬೆಳಗ್ಗೆಯಿಂದ ಇಲ್ಲಿ ನೀವು ಈಗ ಧರಣಿ ಮಾಡ್ತಾ ಇದ್ರೆ, ಈಗ ಇಲ್ಲಿ ಅಧಿಕಾರಿಗಳು ಯಾರಾದರೂ ಇಲ್ಲಿ ಬಂದಿದ್ರಾ? ಏನಕ್ಕೆ ಬಂದಿದ್ರೆ ಅಂತ ಕೂಡ ಕೇಳಿಲ್ಲ. ಬೆಳಗ್ಗಿಂದ ಎಲ್ಲ ಕರ್ಕೊಂಡ್ ಬಂದಿದ್ದೀವಿ. ಊಟ ನೀರು ಏನಿದ್ರೆ ಇಟ್ಟಿದ್ದೀರಿ, ಯಾರು ನಮ್ಮ ವಿಶ್ವಾಸನೇ ಇಲ್ಲ. ಆಕಾಶ ಎಲ್ಲಿದೆ ಆ ದಾರಿ ಕ್ಲಿಯರ್ ಮಾಡ್ಕೊಳ್ತೇವೆ. ಅವ್ರು ಅಡ್ಡ ಹಾಕಿದ್ದಾರೆ, ನೋಟ್ ಮಾಡಬಾರ್ದು. ಸಲ ಬಂದು ಬಂದಿದ್ದಾರೆ, ಎಲ್ಲ ಡೇಟ್ ಕೊಟ್ಟಿದ್ರು, ಬರಲಿಲ್ಲ. ಬರಕ್ಕೆ ಹೋಗೋಕೆ ಅನಾನುಕೂಲ. ಎಲ್ಲಕ್ಕೂ ಅನುಕೂಲ. ಮನುಷ್ಯ ಹೋಗ್ಬೇಕಲ್ಲ ಹಾಸ್ಪಿಟಲ್, ಮತ್ತೆ ಆ ದಾರಿನೇ ಇಲ್ಲ ಅಂದ್ರೆ ಹೆಂಗ್ ಹೋಗ್ಬೇಕು? ನಾವು ಅಲ್ಲೇ ಸಾಯ್ಬೇಕಾ? ಮನುಷ್ಯ ಅಲ್ಲೇ ಸಾಯ್ಬೇಕು. ನಿಮ್ಗೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀವಿ. ಹೇಳಿ ಸರ್, ನೀನ್ ಮನುಷ್ಯ ಅಲ್ವಾ ಹೇಳು? ಪ್ರಾಬ್ಲಮ್ ಅಂತ ನೀವೆಲ್ಲ ನಮ್ಗೆ 20 ವರ್ಷ ಪ್ರಾಬ್ಲಮ್ ಗೊತ್ತಾಗಿಲ್ವಾ? ಆಯ್ತಮ್ಮ, ನಮ್ಮ ಮಕ್ಕಳೆಲ್ಲ ಕರ್ಕೊಂಡು ಬಂದು ಊಟ ನೀರು ಇಟ್ಟಿದ್ದೀವಿ. ಈಗ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದೀವಲ್ಲ ಈಗ. ಮನೆಗೆ ಬಂದಾಗ ನಮ್ಮ ಮನೆ ಹೇಳ್ ಕಳಿಸಿದ್ರು.